ನಮಸ್ತೆ ಎಲ್ಲರಿಗೂ ಮಾರ್ಕೆಟ್ ಇನ್ಸೈಡ್ ಬೈ ಎ ಜೆ ಚಾನಲ್ಗೆ ಸ್ವಾಗತ. ಇವತ್ತಿನ ಮಾರ್ಕೆಟ್ ಏನಾಯಿತು ಮತ್ತು ಯಾವ ಲೆವೆಲ್ಸನ್ನು ರೆಸ್ಪೆಕ್ಟ್ ಮಾಡ್ತು ಮತ್ತು ಯಾವ ಸೆಕ್ಟರ್ ಸ್ಟ್ರಾಂಗ್ ಆಗಿದೆ ಮತ್ತು ನಾಳೆ ಲೈಕ್ ನಿಫ್ಟಿ ಎಕ್ಸ್ಪೈರಿ ಇದೆ. ಸೊ ಆ ಸೆಷನ್ಗೆ ಯಾವ ಇಂಪಾರ್ಟೆಂಟ್ ಲೆವೆಲ್ಸ್ ಅನ್ನೋದು ನಾವು ಕಂಪ್ಲೀಟ್ ಅನಾಲಿಸಿಸ್ ಮಾಡೋಣ. ಮಾಡೋ ಮುಂಚೆ ಒಂದು ಸ್ಟ್ರಾಂಗ್ ಡಿಸ್ಕ್ಲೇಮರು, ಇಲ್ಲಿ ಇದು ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಷನ್ ಅನ್ನು ನಾನು ನೀಡ್ತಾ ಇಲ್ಲ. ಪ್ಲಸ್ ನಾನು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಲ್ಲ. ಸೊ ಯಾವುದೇ ಲೆವೆಲ್ಸ್ ನಾವು ಡಿಸ್ಕಸ್ ಮಾಡಿದ್ರು ಇದು ಎಜುಕೇಷನ್ ಪರ್ಪಸ್ಗೆ ಮಾತ್ರ. ಸೊ ಇವಾಗ ನಾವು ನಿಫ್ಟಿ 50 ಚಾರ್ಟನ್ನು ನೋಡ್ತಾ ಇದ್ದೀವಿ. ಸೊ ಬೆಳಗ್ಗೆ ನಿಫ್ಟಿ ಅನ್ನೋದು 150 ಪಾಯಿಂಟ್ಸ್ ಗ್ಯಾಪ್ ಡೌನಲ್ಲಿ ಓಪನ್ ಆಯಿತು. ಸೊ ಅದು ಓಪನ್ ಆದಮೇಲೆ ಶಾರ್ಪ್ ಸೆಲ್ ಆಫ್ ಅಂತ ನಾವು ನೋಡಿದ್ವಿ ಫಸ್ಟ್ ಹಾಫ್ ಆನ್ ಅವರಲ್ಲಿ. ಅದಾದಮೇಲೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ 23,320 ಇಲ್ಲ 330 ರೇಂಜಸ್ಸಿಂದ ಒಂದು ಬೌನ್ಸ್ ಬ್ಯಾಕ್ ಅನ್ನೋದು ಸಿಕ್ತು. ಸೊ ಅಲ್ಲಿಂದ ಒಂದು ಒಳ್ಳೆ ರ್ಯಾಲಿ ಅಂತ ನಮ್ಗೆ ಕಾಣಿಸ್ತು. ಆಲ್ಮೋಸ್ಟ್ 22,700 ಬ್ರೇಕ್ ಆಗೋ ಚಾನ್ಸಸ್ ಅನ್ನೋದು ಕಾಣಿಸ್ತದೆ ಇವತ್ತು. ಬಟ್ ಅಲ್ಲಿ ಕೂಡ ಸಸ್ಟೇನ್ ಆಗಿಲ್ಲ. ಸೊ ಫೈನಲ್ ಆಗಿ ಲೈಕ್ ಕ್ಲೋಸಿಂಗ್ ಬಂದ್ಬಿಟ್ಟು 23,644 ಕ್ಲೋಸ್ ಆಯಿತು. ಸೊ ನಾಳೆ ನಾವು ಲೆವೆಲ್ಸ್ ಅನ್ನೋದು ಅಬ್ಸರ್ವ್ ಮಾಡೋಂಗಿದ್ರೆ, ಸೊ ಇದೇನು ಅಪ್ಪರ್ ಸೈಡ್ ಲೆವೆಲ್ಸ್ ಇದೆ ಅದು ಹಂಗೆ ಇಂಟ್ಯಾಕ್ಟ್ ಇರುತ್ತೆ. ಸೊ 30 ಮಿನಿಟ್ಸ್ಗೆ ಹೋಗೋಣ. 30 ಮಿನಿಟ್ಸಲ್ಲಿ ನೀವು ನೋಡೋಂಗಿದ್ರೆ ಆಲ್ಮೋಸ್ಟು ಇಲ್ಲಿ ಲಿಕ್ವಿಡಿಟಿ ಅನ್ನೋದು ತೊಗೊಂಡಿದ್ದಾರೆ. ಲೈಕ್ 23,670 680 ರೇಂಜಸ್ಸು. ಸೊ ಈ ಝೋನು ಮಿಟಿಗೇಟ್ ಆಗಿದೆ ಮತ್ತು ಈ ಝೋನ್ ಕೂಡ ಮಿಟಿಗೇಟ್ ಆಗಿದೆ. ಸೊ ನಾಳೆ ನಮ್ಮ ನೋಡಬೇಕಂದ್ರೆ ಒಂದು ಬಂದುಬಿಟ್ಟು ಈ ಲೋವರ್ ಲೆವೆಲ್ ಝೋನ್ಸ್, ದಟ್ ಇಸ್ ಆಲ್ಮೋಸ್ಟ್ 23,370 409 ರೇಂಜು ಎಲ್ಲಿಂದ ನಮಗೆ ಫೇಕ್ ಬ್ರೇಕ್ಔಟ್ ಅನ್ನೋದು ಕೊಡ್ತು, ಆ ಝೋನು ನಾಳೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ಲೋವರ್ ಲೆವೆಲ್ಸ್ ಏನಿದೆ, ನಾವು ನೆನ್ನೆ ಮಾತಾಡಿದ್ವಿ 23,260 280 ಝೋನ್ಸ್, ಅದು ಹಂಗೆ ವ್ಯಾಲಿಡ್ ಆಗಿರುತ್ತೆ. ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಲೆವೆಲ್ಸ್ ಅನ್ನೋದು ಇವಾಗ ಬರೋಂಗಿದ್ರೆ ಆಲ್ಮೋಸ್ಟ್ 23,470 520 ರೇಂಜು, ಇದು ಒಂದು ಇಂಪಾರ್ಟೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ನಾಳೆ ನೋಡಬೇಕಾಗುತ್ತೆ. ಅಕಸ್ಮಾತ್ ನಾಳೆ ಎಕ್ಸ್ಪೈರಿ ಬೇರೆ ಇದೆ. ಸೊ ನಾಳೆ ನೋಡಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರೆ ಇದನ್ನು ಸ್ವೀಪ್ ಆಗಿಬಿಟ್ಟು ಲೈಕ್ 23,800 ಹತ್ರ ಒಂದು ರಿಜೆಕ್ಷನನ್ನು ತೊಗೊಂಡು ತಿರ್ಗಿ ಅಲ್ಲಿಂದ ಬೀಳಿಸ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬೀಳಿಸ್ತಾರಂತ ನಾವು ನೋಡಬೇಕಾಗುತ್ತೆ. ಯಾಕಂದರೆ ಈ ಐ ಬಂದುಬಿಟ್ಟು 23,840 ಐ ಬಂದುಬಿಟ್ಟು ಅಲ್ಲಿ ಒಂದು ಅರ್ಜೆಂಟ್ ಲಿಕ್ವಿಡಿಟಿ ಅನ್ನೋದು ಪ್ರೊವೈಡ್ ಆಗುತ್ತೆ. ಸೊ ಅಲ್ಲಿ ನೋಡಬೇಕಾಗುತ್ತೆ, ಅಲ್ಲೇನಾದ್ರು ಫೇಕ್ ಬ್ರೇಕ್ಔಟ್ ಕೊಟ್ಬಿಟ್ಟು ಅಲ್ಲಿಂದ ಬೀಳಿಸ್ತಾರೆ ಮಾರ್ಕೆಟ್ ಅಂತ. ಸೊ ನಾಳೆ ಇರೋ ರೇಂಜಸ್ ಇದು ನಿಫ್ಟಿಗೆ ಇಷ್ಟೇ ಬಂದಿರೋ ರೇಂಜು. ಇವತ್ತು ಲೈಕ್ ಈ ಲೋ ಇಂದನೇ ನಮಗೆ ರಿಜೆಕ್ಷನ್ ಅನ್ನೋದು ಬಂತು. ದಟ್ ಈಸ್ 640 670 ರೇಂಜಸ್ಸು. ಆಮೇಲೆ 23,800 ಒಂದು ಇಂಪಾರ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ. ಅದಾದಮೇಲೆ 23,960 ಅಂದರೆ 24,000 ಹತ್ತತ್ರ ಅದೊಂದು ಇಂಪಾರ್ಟೆಂಟ್ ರೇಂಜಾಗಿ ಆ್ಯಕ್ಟ್ ಮಾಡುತ್ತೆ. ಡೌನ್ ಸೈಡ್ ಲೆವೆಲ್ 23,500 480. ಆಮೇಲೆ ಎಲ್ಲಿ ಲಿಕ್ವಿಡಿಟಿ ಸ್ವೀಪ್ ತೊಗೊಂಡಿತ್ತು ಲೈಕ್ 23,360 400. ಸೊ ಅದಾದಮೇಲೆ ಲೋವರ್ ಲೆವೆಲ್ಸ್ 23,260 280 ಲೆವೆಲ್ಸ್. ಸೊ ಇದು ಇಂಪಾರ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ ನಿಫ್ಟಿಗೆ. ಸೊ ನೆಕ್ಸ್ಟ್ ಅದೇ ಥರ ನಾವು ಬ್ಯಾಂಕ್ ನಿಫ್ಟಿ ಅನ್ನೋದು ನಾವು ನೋಡೋಂಗಿದ್ರೆ, ಸೊ ಆಲ್ಮೋಸ್ಟು ಬ್ಯಾಂಕ್ ನಿಫ್ಟಿ ನಾವು ಲೈಕ್ ನೋಡೋಣ. ಇವಾಗ ಬ್ಯಾಂಕ್ ನಿಫ್ಟಿ ನೀವು ನೋಡೋಂಗಿದ್ರೆ ಸೇಮ್ ಅಪ್ರಾಕ್ಸಿಮೇಟ್ಲಿ ನಾವು ನಿನ್ನೆ ಯಾವ ಲೆವೆಲ್ಸನ್ನು ಡ್ರಾ ಮಾಡಿದ್ವೋ ಎಕ್ಸಾಕ್ಟ್ಲಿ ಅದೇ ಲೆವೆಲ್ಸಿಂದ ಬೌನ್ಸ್ ಬ್ಯಾಕ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಹತ್ತತ್ರ ಲೈಕ್ ಒಳ್ಳೆ ರ್ಯಾಲಿಯನ್ನು ನಮಗೆ ಕಾಣಿಸ್ತು. ಬಟ್ ಸ್ಟಾರ್ಟಿಂಗೇ ಒಳ್ಳೆ ಸೆಲ್ ಆಫ್ ಅನ್ನೋದು ನಾವು ನೋಡಿದ್ವಿ ಫಸ್ಟ್ ಹಾಫ್ ಆನ್ ಅವರಲ್ಲಿ. 463 ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನ್ ಆಗಿ ಅಲ್ಲಿಂದ 52,800 750 ರೇಂಜಸ್ವರೆಗೂ ಹೋಯಿತು. ಅಲ್ಲಿಂದ ಒಂದು ಒಳ್ಳೆ ರ್ಯಾಲಿಯನ್ನು ಕಾಣಿಸ್ತು ಅಪ್ಪರ್ ಸೈಡು. ನೀವು ಇಲ್ಲಿ ನೋಡೋಂಗಿದ್ರೆ ಆಲ್ಮೋಸ್ಟ್ ನೆನ್ನೆ ನಾವೇ ಡಿಸ್ಕಸ್ ಮಾಡಿದ್ದು ಅದೇ ರ್ಯಾಲಿಯಿಂದ ಅದೇ ಪಾಯಿಂಟಿಂದ ನಮಗೆ ತಿರ್ಗಾ ಬೈ ಅನ್ನೋದು ಸಿಗುತ್ತೆ, ಲೈಕ್ ಸಪೋರ್ಟ್ ಸಿಕ್ಕಿದೆ. ಸೊ ಅದಾದಮೇಲೆ ಹಂಗೆ ನಿರಂತರವಾಗಿ ಹೋದರೆ ಅಪ್ಪರ್ ಸೈಡ್ ಕೂಡ ಎಕ್ಸಾಕ್ಟ್ಲಿ 53,650 ಇಲ್ಲ 670 ರೇಂಜಸ್ ನಾವೇನು ಮಾತಾಡ್ತೀವೋ ಅಲ್ಲಿಂದ ಎಕ್ಸಾಕ್ಟಾಗಿ ಅಲ್ಲಿಂದ ರಿಜೆಕ್ಷನ್ ಆಗಿದೆ. ಸೊ ನಾಳೆ ನೋಡಬೇಕಾಗುತ್ತೆ. ಸೊ ನಾಳೆ ಈ ಝೋನ್ ಅನ್ನೋದು ಅಷ್ಟು ಮಿಟಿಗೇಟ್ ಆಗಿದೆ ಆಲ್ರೆಡಿ. ಸೊ ಅಷ್ಟು ಇಂಪಾರ್ಟೆಂಟಾಗಿ ಆ್ಯಕ್ಟ್ ಮಾಡಲ್ಲ. ಸೊ ನಾಳೆ ಏನಿದ್ರು ಇನ್ನೊಂದು ಲೆವೆಲ್ ಬಂದುಬಿಟ್ಟು 52,960 53,100 ರೇಂಜು ತುಂಬ ಇಂಪಾರ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ. ಅದಾದಮೇಲೆ ಲೋವರ್ ಸೈಡ್ ಲೆವೆಲ್ಸ್ ಅದು ಹಂಗೆ ಲೈಕ್ ಉಳಿಸ್ಕೊಳುತ್ತೆ, ಲೈಕ್ 52,780 750 ಝೋನ್ಸು. ಲೈಕ್ ಅಪ್ಪರ್ ಸೈಡ್ ಲೆವೆಲ್ಸು ಸೇಮ್ ಝೋನ್ಸು ನಾವು ಹಂಗೆ ಆ್ಯಕ್ಟಿವೇಷನಲ್ಲೇ ಇರುತ್ತೆ. ಸೊ ನಾಳೆ ನಾವು ನೋಡಬೇಕಾಗುತ್ತೆ. ಅಕಸ್ಮಾತ್ ಏನಾರ ಝೋನ್ ಕ್ಲಿಯರ್ ಆಗಿ, ಸೊ ನಾಳೆ ಬೇಕಾದ್ರೆ ಈ ಝೋನ್ ಕೂಡ ನಾವು ಕನ್ಸಿಡ್ರೇಷನ್ ಮಾಡ್ಬೋದು, ಒಂದು ಸ್ಮಾಲ್ ಝೋನ್ ಏನಿದೆ. ಯಾಕಂದರೆ ಈ ಐ ಬಂದುಬಿಟ್ಟು ತಿರ್ಗಾ ಲಿಕ್ವಿಡಿಟಿ ನೋಡಬೇಕಾಗುತ್ತೆ. ಅಲ್ಲಿಂದ ಏನಾದರೂ ಲಿಕ್ವಿಡಿಟಿ ಸ್ವೀಪ್ ತೊಗೊಂಡು ಅಲ್ಲಿಂದ ಏನಾದರೂ ರಿಜೆಕ್ಷನ್ ಬರುತ್ತೆ ಅನ್ನೋದು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ 53,800 ಆನ್ ದ ಅಪ್ ಸೈಡ್ ಮತ್ತು 53,100 ಆರ್ 53,000 ಆನ್ ದ ಡೌನ್ ಸೈಡ್, ಈ ರೇಂಜಸಲ್ಲಿ ಮಾರ್ಕೆಟ್ ಇರೋವಂಥ ಚಾನ್ಸಸ್ ಕಾಣಿಸ್ತಿದೆ. ನಾಳೆ ಬರೀ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಮಾತ್ರ. ಸೊ ಇದೇನಿದು ನೆಕ್ಸ್ಟ್ ವೀಕ್ ಇರುತ್ತೆ, ನೆಕ್ಸ್ಟ್ ಟ್ಯೂಸ್ಡೇ ಇರುತ್ತೆ. ಸೊ ಆವಾಗ ಅಬ್ಸರ್ವ್ ಮಾಡೋಣ. ಸೊ ಇದು ಬಂದುಬಿಟ್ಟು ಇದ್ರದ್ದು ಇಂಟರ್ಡೇ ಲೆವೆಲ್ಸು. ಸೊ ಇವಾಗ ನಾವು ಬ್ರಾಡ್ ಬೇಸ್ಡ್ ಮಾರ್ಕೆಟ್ ಇಂಡೆಕ್ಸ್ ಅನ್ನೋದು ನಾವು ನೋಡೋಂಗಿದ್ರೆ
ನಿಫ್ಟಿ 50 ನೆಗೆಟಿವಲ್ಲಿ ಓಪನ್ ಆಯಿತು, ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ. ಸೊ ಬಟ್ ಕ್ಲೋಸಿಂಗ್ ಮಾತ್ರ ಫ್ಲಾಟ್ ಟು ಫ್ಲಾಟ್ ಅಂತ ಗ್ರೀನಲ್ಲಿ ಕ್ಲೋಸ್ ಆಯಿತು. ಸೊ ಪ್ಲಸ್ ಅದನ್ನು ಸಪೋರ್ಟ್ ಮಾಡಿದ್ದು ಮಿಡ್ ಕ್ಯಾಪ್ ನಿಫ್ಟಿ. ಅದ್ರ ಬಿಟ್ಟರೆ ಸ್ಮಾಲ್ ಕ್ಯಾಪಲ್ಲಿ ಮತ್ತು ಮೈಕ್ರೋ ಕ್ಯಾಪಲ್ಲಿ ಒಂದು ಒಳ್ಳೆ ಸೆಲ್ ಆಫನ್ನು ನಾವು ನೋಡಿದ್ವಿ. ಆಲ್ಮೋಸ್ಟ್ ಪ್ರಾಫಿಟ್ ಬುಕ್ಕಿಂಗ್ ಅಂತಲೇ ನಾವು ಹೇಳ್ಬೋದು. ಸೊ 1.3%ಇಂದ ಹತ್ತತ್ರ 1.5%ವರೆಗೂ ಕರೆಕ್ಟ್ ಆಯಿತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೆಕ್ಟರಲ್ ಇಂಡೆಕ್ಸ್ ಬಗ್ಗೆ ನಾವು ನೋಡೋಂಗಿದ್ರೆ ನಿಫ್ಟಿ ಆಟೋ ಮತ್ತು ನಿಫ್ಟಿ ಮೀಡಿಯಾ, ಕನ್ಸ್ಯೂಮರ್ ಡ್ಯೂರಬಲ್ಸ್ ಮತ್ತು PSU ಬ್ಯಾಂಕು ಇದು ಮೂರು ಹೊಡ್ತಾ ಬಿತ್ತು. ಹತ್ತತ್ರ 1.5%ಇಂದ 2% ಅನ್ನೋದು ಕರೆಕ್ಟ್ ಆಗಿದೆ. ಸೊ ಇವತ್ತು ಲಾರ್ಜ್ ಗೇನರ್ಸ್ ಅಂತ ನೀವು ನೋಡೋಂಗಿದ್ರೆ ನಿಫ್ಟಿ ಐ ಟಿಯಲ್ಲಿ ನಾವೇನು ನೋಡ್ಬೋದು ಅಂದರೆ ಸೆಲ್ ಆನ್ ರೈಸ್ ಅನ್ನೋದೇ ನಾವು ನೋಡ್ಬೋದು. ಸೊ ಇವತ್ತೇನು ಅಷ್ಟು ಬಿದ್ದಿದೆ ಅಲ್ವಾ ಸೊ ಇಂಡೆಕ್ಸು, ಸೊ ಇವತ್ತು ಒಳ್ಳೆ ಗ್ರೀನ್ ಕ್ಯಾಂಡಲಲ್ಲಿ ಕ್ಲೋಸ್ ಆಗಿದೆ. ಸೊ ನಾಳೆ ನೋಡಬೇಕಾಗುತ್ತೆ ಏನಾದರೂ ಇದೇ ಥರ ಕಂಟಿನ್ಯೂಷನ್ ನಿಫ್ಟಿ ಐ ಟಿಯಲ್ಲಿ ಬರುತ್ತಾ, ಇಲ್ಲಾಂದರೆ ಲೈಕ್ ಜಸ್ಟ್ ಸೆಲ್ ಆನ್ ರೈಸ್ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ತಿರ್ಗಾ ಕೆಳಗಡೆ ಬಿಡಿಸ್ತಾರೆ ಅಂತ ನಾವು ನೋಡಬೇಕಾಗುತ್ತೆ. ಸೊ ಅದೇ ಥರ ಲೈಕ್ ಗ್ಲೋಬಲ್ ಈವೆಂಟ್ಸ್ ನಾವು ನೋಡೋಂಗಿದ್ರೆ ಆಲ್ಮೋಸ್ಟ್ ಮಿಡಲ್ ಈಸ್ಟ್ ಟೆನ್ಷನ್ಸ್ ಅನ್ನೋದು ಮತ್ತು ಕ್ರೂಡ್ ಆಯಿಲ್ ಬಂದುಬಿಟ್ಟು $110 ಆ ಥರ ಇದೆ. ಸೊ ಇವೆಲ್ಲ ಇಂಡಿಯನ್ ಮಾರ್ಕೆಟ್ಸ್ನ ವಾಲಿಟೈಲ್ ಆಗಿಡ್ಬೋದು. ಪ್ಲಸ್ ನಾಳೆ ಸ್ವಲ್ಪ ನೋಡಿಕೊಂಡು ಟ್ರೇಡ್ ಮಾಡಿ. ಮತ್ತು ಇನ್ನೊಂದು ಏನಂದರೆ ಗ್ಲೋಬಲ್ ಈವೆಂಟ್ಸಲ್ಲಿ ಎಕನಾಮಿಕ್ ಕ್ಯಾಲೆಂಡರಲ್ಲಿ ನಾವು ನೋಡೋಂಗಿದ್ರೆ ಯಾವುದೋ ಅಷ್ಟು ಇಂಪಾರ್ಟೆಂಟ್ ಈವೆಂಟ್ ಅನ್ನೋದು ನಮ್ಗೆ ಕಾಣಿಸ್ತಿಲ್ಲ. ಬರೀ ಗ್ರೇಟ್ ಬ್ರಿಟನ್ದು ಲೈಕ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದೆ, ಬಟ್ ಅದು ಕೂಡ ಅಷ್ಟೊಂದು ಎಫೆಕ್ಟ್ ಕೊಡಲ್ಲ ನಮಗೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಅಪ್ಕಮಿಂಗ್ ಲೈಕ್ ಇವಾಗ ಕ್ವಾರ್ಟರ್ಲಿ ರಿಸಲ್ಟ್ ಸೀಸನಲ್ಲಿ ಇದ್ವಿ. ಆ ಕ್ವಾರ್ಟರ್ಲಿ ರಿಸಲ್ಟ್ಸನ್ನು ನಾವು ನೋಡೋಂಗಿದ್ರೆ BEL, ಭಾರತ್ ಪೆಟ್ರೋಲಿಯಮು, ಮ್ಯಾನ್ಕೈಂಡ್ ಫಾರ್ಮಾ, ಝೈಡಸ್ ಮತ್ತು PI ಇಂಡಸ್ಟ್ರೀಸು ಇವರೆಲ್ಲರದು ರಿಸಲ್ಟ್ಸ್ ಅನ್ನೋದು ನಾವು ವೇಟ್ ಮಾಡಬೇಕಾಗುತ್ತೆ. ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಇಲ್ಲೇ ಕ್ಲೋಸ್ ಮಾಡೋಣ. ಸೊ ಈ ಲೆವೆಲ್ಸ್ ಏನಾದರೂ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.